ಸರ್ ನಮಸ್ತೆ. ದಿನಕರ್ ಅಂತ BJP ಕಾರ್ಯಕರ್ತ. ನನ್ನ ಕ್ವಶನ್ ಏನಂದರೆ, ಈಗ ಅಧಿಕಾರ ಹಸ್ತಾಂತರದ ಬಗ್ಗೆ ಮಾತಾಡ್ತಾ ಇದ್ದೀರಾ. ಈಗ ಬದಲಾವಣೆ ಆಯಿತು ಅಂತಲೇ ಇಟ್ಕೊಳ್ಳೋಣ. ಆದರೆ ರಾಜ್ಯದ ಜನತೆಗೆ ಅದರಿಂದ ಏನು ಉಪಯೋಗ ಏನಾಗ್ಬೋದು? ಇಮಿಡಿಯೇಟಾಗಿ ನಟ್ಟು ಬೋಲ್ಟ್ ಏನಾದರೂ ಟೈಟ್ ಆಗ್ಬೋದಾ? ಇಲ್ಲ RCB ಮ್ಯಾಚ್ ಚುನಾವಣೆಯಿಂದ ಮತ್ತೊಂದು ಸರಿ ನಡಿಬೋದಾ ಗೆದ್ದಿರೋದು? ಇಲ್ಲ ಯಾರೋ ನಮ್ಮ IT ದಿಗ್ಗಜರು ಏನಾದರೂ ಸಲಹೆ ಕೊಟ್ಟರೆ ನಿಮ್ದು ಏನು ನಡೆಯಲ್ಲ, ಇಲ್ಲಿ ಇದ್ದರೆ ಇರಿ, ಇಲ್ಲ ಅಂದರೆ ಹೊರಗೋಗಿ ಅನ್ನೋ ಥರ ಏನಾದರೂ ಬದಲಾವಣೆ, ಆ ಥರದ ಬದಲಾವಣೆ ಆಗ್ಬೋದಾ? ಇಲ್ಲ ಒಳ್ಳೆ ಥರದಲ್ಲ? ನೋಡ್ರಿ, ನಿಮಗೇನಾಗುತ್ತೆ, ನಿಮ್ಮ ಪಕ್ಷಕ್ಕೆ ಏನಾಗುತ್ತೆ ಅನ್ನೋದಲ್ಲ, ರಾಜ್ಯಕ್ಕೆ ಏನಾಗುತ್ತೆ. DK ಶಿವಕುಮಾರ್ ಅವರು ಕಠಿಣವಾಗಿ ಮಾತಾಡಬಹುದು. ಯಾವುದೋ ಒಂದು ಕಂಪನಿ, ಅವನ ಕಂಪನಿ ನಡ್ಸೋಕ್ಕಾಗದೇ ಇರೋನು ಒಂದು ಸರ್ಕಾರನ ಬ್ಲ್ಯಾಕ್ ಮೇಲ್ ಮಾಡಿದಾಗ ಕೆಲವೊಮ್ಮೆ ರೆಡ್ ಕಾರ್ಪೊರೇಟ್ ಹಾಕು ಕರ್ಕೋಬೇಕಾಗುತ್ತೆ, ಕೆಲವೊಮ್ಮೆ ನಮಗೆ ಎದುರಿಸ್ಬೇಡ ಅಂತ ಕಠಿಣವಾಗಿ ಹೇಳಬೇಕಾಗುತ್ತೆ. ಅಂದಡಿಕೆ ಮಂಚುಡು ಆಗೋಕ್ಕಾಗಲ್ಲ. ನಿನಗೆ ಭೂಮಿ ಕೊಟ್ಟಿದ್ದೀವಿ. ನಾನು ಒಂದಷ್ಟು ದೇಶ ನೋಡಿದ್ದೀನಿ. ಬೆಂಗಳೂರಿನಷ್ಟು ಬ್ಯೂಟಿಫುಲ್ ಕಂಟ್ರಿ ಪ್ರಪಂಚದಲ್ಲೇ ಇಲ್ಲ. ನೀವು ಲಂಡನ್ಗೆ ಹೋಗಿ ನಡ್ಗೋಗ್ತೀವಿ ರೀ, ನ್ಯೂಯಾರ್ಕ್ ಹೋಗ್ರಿ, ಚಳಿ ರೀ, ಐಸ್ ಬೀಳುತ್ತೀರಿ. ಬೆಂಗಳೂರು ವೆದರ್ ಚೆನ್ನಾಗಿರೋದ್ರಲ್ಲಿ ಪಕ್ಷಗಳದ್ದು ಏನಿದೆ? ಬೆಂಗಳೂರಿಗೆ ಟನಲ್ ಮಾಡ್ತಾಯಿದ್ದೀವಿ. ನಿನ್ನೆ 74 ಕಿಲೋಮೀಟ್ರದ್ದು ಬಿಸ್ನೆಸ್ ಕಾರಿಡಾರ್ ಮಾಡ್ತಾಯಿದ್ದೀವಿ. ಇಷ್ಟೆಲ್ಲ ಮಾಡಬೇಕಾದ್ರೆ ಅವ್ನು ಯಾರೋ ಒಬ್ಬ ಎದುರಿಸ್ತಾನೆ, ನೀವು ಎದುರಿಸ್ಬೇಡಿ, ನಮಗೆ ತುಂಬ ಜನ ಕಂಪನಿಗಳು ಮಾಡಬೇಕಂತ ಇದ್ದಾರೆ ಅಂತ ಹೇಳಿದ್ದು. ನಟ್ಟು ಬೋಲ್ಟ್ ವಿಚಾರ ಬಂದಿದೆ ಯಾಕೆ ಅಂದರೆ, ಈಗ ಎಕ್ಸಾಂಪಲ್ ನಾನು ಹೆಸರು ಹೇಳೋದು ಬೇಡ, ಯಾವುದೋ ಒಂದು ಹುಡುಗ ಹೊಸ ಆ್ಯಕ್ಟ್ರ್ ನಮ್ಮ ಕ್ಷೇತ್ರದ ಜನ ಅಣ್ಣ ಅವ್ನ TV ನೋಡಿದಾಗ ಕರಿಬೇಕಂದ್ರೆ 5 ಲಕ್ಷ ಕೇಳ್ತೇನೆ ರೀ. ಡಾಕ್ಟರ್ ರಾಜ್ಕುಮಾರು, ವಿಷ್ಣುವರ್ಧನ್, ಅಂಬರೀಷ್ ಎಲ್ಲ ಕನ್ನಡ ರಾಜ್ಯೋತ್ಸವಕ್ಕೆ ಆಟೋದವ್ರ ಇದಕ್ಕೆ ಕರೆದಾಗ, TV ಚಾನಲ್ ಕರೆದಾಗ ಯಾರು ದುಡ್ಡು ಕೇಳ್ತಿರ್ಲಿಲ್ಲ ರೀ. ನಿನ್ನೆ ಮನೆ ಯಾವುದೋ TV ಶೋ ಅಲ್ಲಿ ಗೆದ್ದೆ ಬಂದೆ ಹೋದೆ ಅಂದರೆ 5 ಲಕ್ಷ ಕೇಳಿದಾಗ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಮಾಡಿದ್ದಾರೆ ರೀ. ನೀವು ಅಮೇರಿಕಾ ಲಾಸ್ ಏಂಜಲ್ಸಲ್ಲೆಲ್ಲ ನಡೆಯುತ್ತೆ. ಅಲ್ಲಿನ ಟಾಪ್ ಆ್ಯಕ್ಟ್ರುಗಳು, ಇಡೀ ಪ್ರಪಂಚದ ಆ್ಯಕ್ಟ್ರುಗಳು ಲಂಡನ್ನು, ಪ್ಯಾರಿಸ್ಸು, ಲಾಸ್ ಏಂಜಲ್ಸ್ ನಡೆದಾಗ ಎಲ್ಲರೂ ಭಾಗವಹಿಸ್ತಾರೆ. ನಿಮ್ಮ ಮನೆ ಪಕ್ಕ ಇದೆ, ನೀವು ನಾನಾ ಕಾರಣಗಳಿಗೆ ಎಲ್ಲೋ ಕ್ರಿಕೆಟ್ ಆಡ್ತೀರಾ, ಇದಾಡ್ತೀರಾ, ನೀವು ಬರಬೇಕು ಅಂತ ಅವರು ಈಗ ಹೇಳೋ ಪದಗಳ ಪ್ರಯೋಗ ಇದೆಯಲ್ಲ, ನೀವು ಬರಬೇಕು ಅಂತ ಕೆಲವರು ಹೇಳ್ಬೋದು. ಬರ್ತೀರಾ ಬರಲ್ರಿ, ನಮ್ಗೆ ಗೊತ್ತ್ರಿ, ನೀವೇನು ರೀ ಬರಲಿಲ್ಲ ಅಂತ ಆ ಭಾವನೆಯಲ್ಲಿ ಹೇಳಿದ್ದಾರೆ. ಇದರಿಂದ ರಾಜ್ಯಕ್ಕೆ ಅನುಕೂಲ ಆಗುತ್ತೆ ಅನ್ನೋದು. ಬೆಂಗಳೂರಿನಲ್ಲಿ ನೀವು ರಾಜಕಾರಣ ಬಿಟ್ಟು ನೋಡಿ, ಎಷ್ಟು ಪ್ರೋಗ್ರಾಮನ್ನು ಅನೌನ್ಸ್ ಮಾಡಿದರೆ, ಎಷ್ಟು ಟೆಂಡರ್ ಆಗ್ತಾಯಿದೆ ನೋಡಿ. ನೀವು ಸುಮ್ಮನೆ ಅನೌನ್ಸ್ ಮಾಡಿದಲ್ಲ, ಎಷ್ಟು ಕೋಟಿ ರೂಪಾಯಿಗೆ, 80,000 ಕೋಟಿ ರೂಪಾಯಿಗೆ ಟೆಂಡರ್ ಆಗ್ತಾಯಿದೆ ಬೆಂಗಳೂರಿನ ಅಭಿವೃದ್ಧಿಗೆ. ಆ ಕಾರಣಕ್ಕೆ DK ಶಿವಕುಮಾರ್ ಈಸ್ ಅ ಗುಡ್ ವರ್ಕರ್ ಅಂತ ನನಗನ್ನಿಸ್ತದೆ. ಹೆಂಗೆ ಸರ್ ಟೆಂಡರ್ ಆಗ್ತವೆ? 52,000 ಕೋಟಿ ಗ್ಯಾರಂಟಿಗೆ ಇಟ್ಟು 5,000 6,000 ಕೋಟಿಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತೀವಿ ಅಂತಂದರೆ ಹೆಂಗೆ ಟೆಂಡರ್ಗಳು ಆಗ್ತವೆ, ಅಭಿವೃದ್ಧಿ ಆಗಿದೆ? ಇದೇ DK ಶಿವಕುಮಾರ್ ಅವರ ಮ್ಯಾಜಿಕ್. ಸರ್ಕಾರದ ಮೇಲೆ ಡಿಪೆಂಡ್ ಆಗದೇ ಸಂಪನ್ಮೂಲವನ್ನು ಕ್ರೋಢೀಕರಿಸೋದ್ರಲ್ಲಿ ಅವರು ಬುದ್ಧಿವಂತರು. ಆ ಬುದ್ಧಿವಂತಿಕೆಯಿಂದನೇ ಬೆಂಗಳೂರಿಗೆ 52 ಟನಲ್ ಮಾಡೋದಕ್ಕೆ ದುಡ್ಡನ್ನು ಶೇಖರಣೆ ಮಾಡಿರೋದು. ಬಿಸ್ನೆಸ್ ಕಾರಿಡಾರ್ಗೆ ಸರ್ಕಾರದ ಮೇಲೆ ಡಿಪೆಂಡ್ ಆಗದೇ ಆ ಸಂಪನ್ಮೂಲವನ್ನು ಹೆಂಗೆ ಕ್ರೋಢೀಕರಿಸಬೇಕು ಅನ್ನೋ ಬುದ್ಧಿವಂತಿಕೆ, ಚಾಕುಚಕ್ಯತೆ DK ಶಿವಕುಮಾರ್ ಅವ್ರಿಗಿದೆ. ಅದರಿಂದ ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ಅದರಿಂದ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ 100% ಆಗುತ್ತೆ. ಆದರೆ ಸ್ವಲ್ಪ ಮಾತು ಹೊರಟಲ್ವಾ? ಒಬ್ಬೊಬ್ರದ್ದು ಒಂದೊಂಥರ ಹೊರಟಿರುತ್ತೆ. ಅದರ ಹೃದಯ ತುಂಬ ಮೃದು ಇದೆ. ನೀವು ದೂರದಿಂದ ನೋಡಿದಾಗ DK ಶಿವಕುಮಾರ್ ಭಯಂಕರ ಇರುತ್ತೆ. ನೀವು ಹತ್ರದಿಂದ ನೋಡಿದ್ರೆ ಯಾರೇ ದೇವ್ರೆ ಹಿಂಗೆ ಅನಿಸುತ್ತೆ. ಇಸ್ ರಿಯಲಿ ಟಾಕಿಂಗ್. ಬೇಕಾದ್ರೆ ಒಂದು 10 ನಿಮಿಷ ನಿಮ್ದು ಅವ್ರು ಟಿಫನ್ ಅಲ್ಲ ನಿಮ್ಗೆ ಗೊತ್ತಾಗಲಿ ಅಂತ. ನಿಮ್ಮ ಜೊತೆ ಟಿಫನ್ ಮಾಡುವಾಗಲೇ ಏನೋ ಮಾತಾಡಲ್ಲ ಅವರು, ಇವ್ರ ಜೊತೆಗೆ. ಎಸ್ ಸರ್ ನಮಸ್ತೆ, ನನ್ನ ಹೆಸರು ವೈಭವ್ ಅಂತ, JDS ಪಕ್ಷದಿಂದ. ಇವತ್ತು DK ಶಿವಕುಮಾರು ಫುಲ್ ಟೈಮ್ ಧಮಕಿ ಹಾಕ್ಕೊಂಡು ಪಾರ್ಟ್ ಟೈಮ್ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ನಮ್ಗನ್ಸುತ್ತೆ. ಯಾಕೆಂದರೆ ಇವತ್ತು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವ್ರು ಏನಾದರೂ ಒಂದು ಸಮಸ್ಯೆ ಅಂದರೆ ಕರೆದುಬಿಟ್ಟು ನನ್ನ ಹತ್ರ ಡೀಲ್ ಮಾಡಬೇಕಾದ್ರೆ ಹುಷಾರಾಗಿ ಡೀಲ್ ಮಾಡು ಅಂತಾರೆ. ಇನ್ನೊಂದು ಕಡೆ ಮಾತಾಡ್ತಾ ಹೇಳ್ತಾರೆ, ಇವತ್ತು ಧೀರಜ್ ಮುನ್ರಾಜ್ ಅವರು ಮನೆ ಮುಂದೆ ಕಸ ಸುರಿತೀನಿ. ಇವಾಗ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂಥ DK ಶಿವಕುಮಾರ್ ಅವರು ಒಂದು ಬೆಂಗಳೂರನ್ನೇ ಸರಿಯಾಗಿ ಮ್ಯಾನೇಜ್ ಮಾಡೋಕ್ಕಾಗ್ತಾಯಿಲ್ಲ. ಇವತ್ತು 10 ದಿನ ಆಯಿತು ಬೆಂಗಳೂರಲ್ಲಿ ಕಸದ ಗಾಡಿಗಳು ಬಂದು. ಏನಂದರೆ ಕಸದ ಗಾಡಿ ಯಾಕೆ ಬರ್ತಲ್ಲ ಅಂತ BBMP ಅವ್ರನ್ನ ವಿಚಾರಿಸಿದ್ರೆ, GB ಅವ್ರನ್ನ ವಿಚಾರಿಸಿದ್ರೆ, ಇಲ್ಲ ಕಸ ಡಂಪ್ ಮಾಡೋಕ್ಕೆ ನಮ್ಮ ಹತ್ರ ಪ್ಲೇಸ್ ಇಲ್ಲ ಅಂತ ಇದ್ದಾರೆ. ಮೊನ್ನೆ ಪ್ರೆಸ್ ಮೀಟ್ ಮಾಡಿ DK ಶಿವಕುಮಾರ್ ಅವ್ರು ಹೇಳಿದ್ರು, 100 ಎಕರೆ ಜಾಗ ಯಾರಾದರೂ ಕೊಡೋ ಥರ ಇದ್ದರೆ ಹೇಳಿ, ನಾವು ಅಕ್ವಿಸಿಷನ್ ಮಾಡ್ಕೊತೀವಿ ಅಂತ. ಆದರೆ ನನಗೆ ಗೊತ್ತಿರೋ ಥರ 40 ಕಿಲೋಮೀಟರ್ ರೇಡಿಯಸಲ್ಲಿ ಆಲ್ಮೋಸ್ಟ್ DK ಶಿವಕುಮಾರ್ ಅವ್ರದ್ದೇ ಇರ್ಬೋದಲ್ಲ 100 ಎಕರೆ. ಅದನ್ನೇ ಕೊಟ್ಬಿಡ್ಬೋದಲ್ಲ ನಗರ. ಅಲ್ಲ, ನೀವು ಹೇಳೋದ್ರಲ್ಲಿ ಒಂದು ನಾನು ನಿಮಗೆ ಅಕ್ಲಾಜ್ಮೆಂಟ್ ಮಾಡ್ತೀನಿ. ಅವರು ಸ್ವಲ್ಪ ಆರ್ಷಾಗಿ ಮಾತಾಡ್ತಾರೆ, ಅದು ಸ್ವಲ್ಪ ಸಾಫ್ಟಾಗಿ ಹೋಗೋದು ಸ್ವಭಾವ ಹಂಗಿದೆ, ಅದು ಸ್ವಭಾವ ಹಂಗಿದೆ. ಬಟ್ ಹಂಗಂತ ನಾವು ಪೊಲಿಟಿಕಲಲ್ಲಿ ಇದ್ದಾಗ ಎಲ್ರಿಗೂ ಬೈಯೋಕ್ಕಾಗಲ್ಲ.
ಅದಕ್ಕೆ ನಾನು ಅಕ್ಲಾಜ್ ಮಾಡ್ತೀನಿ, ನೀವು ಹೇಳಿದ್ದು ತಪ್ಪು ಅಂತ ಹೇಳಲ್ಲ. ಆದರೆ ದೊಡ್ಡಬಳ್ಳಾಪುರದಲ್ಲಿ ಕಸ ಹಾಕೋದಕ್ಕೆ ಡಂಪಿಂಗ್ ಆ್ಯಡ್ ಮಾಡಿದ್ದಾರೆ. ನೀವು ಇಲ್ಲಿ ಕಸ ಹಾಕ್ಬೇಡಿ, ಅಲ್ಲಿ ಹಾಕ್ಬೇಡಿ, ಇಲ್ಲಿ ಹಾಕ್ಬೇಡಿ. ಈ ಬೆಂಗಳೂರು ಕಸ ಎಲ್ಲಾದರೂ ಒಂದು ಕಡೆ ಹಾಕ್ಲೇಬೇಕಲ್ಲ. ಹಣ ರಿಲೀಸ್ ಮಾಡಿದ್ರೆ ಅವ್ರು ಯಾಕೆ ಸರ್ ತಡೀತಾರೆ? ಯಾರು ಯಾವ ಊರಿಗೆ ಹೋಗಿ ಕಸ ಹಾಕ್ತಿರೋ ಆ ಊರಿನ ಅಭಿವೃದ್ಧಿಗೆ ಇಂತಿಷ್ಟು ಕೊಡಬೇಕು ಅಂತ ಇರುತ್ತೆ. ಆ ದುಡ್ಡನ್ನೇ ಹೋಲ್ಡ್ ಅಪ್ ಮಾಡ್ಕೊಂಡಿದ್ದಕ್ಕೆ ಸಮಸ್ಯೆ ಆಗಿದ್ದು. ಅದರ ಜೊತೆಗೆ ಇಂತಿಷ್ಟು ಲಾರಿಗಳು ಪರ್ ಡೇ ಹಾಕಬೇಕು ಅಂತಿರುತ್ತೆ. ಅದಕ್ಕಿಂತ ಹೆಚ್ಚಿನ ಲಾರಿಗಳು ಬಂದಾಗ ಅವರು ವಿರೋಧ ಮಾಡಿದ್ದಾರೆ. ಅದನ್ನು ಇನ್ನೊಂದು ಸ್ವಲ್ಪ ಡಿಪ್ಲೊಮ್ಯಾಟಿಕ್ಕಾಗಿ ಹ್ಯಾಂಡಲ್ ಮಾಡ್ಬೋದಾಗಿತ್ತು. ಮೈಕ್ ಅವ್ರ ಕೈ ಕೊಡಿ. ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ಬಿಟ್ರೆ ತಮ್ಮ ಪಕ್ಷದ ಕಥೆ ಏನಾಗುತ್ತೆ ಅಂತ ಸರ್. ಡಿ ಕೆ ಶಿವಕುಮಾರ್ ಅವ್ರಿಗೆ ಭಯ ಅಲ್ಲ JDSಗೆ ಏನಾದರೂ ಆತಂಕ ಇದೆಯಾ? ಯಾವುದೇ ರೀತಿಯ ಆತಂಕ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರನ್ನ JDS ಅವರು ಪ್ರಬಲ ವಿರೋಧಿ ಅಂತ ನಾವು ತಗೊಂಡೇ ಇಲ್ಲ. ಓಕೆ. ಡಿ ಕೆ ಶಿವಕುಮಾರ್ ತಮ್ಮದೇ ಪಕ್ಷದಲ್ಲಿ 130 ಸ್ಥಾನಕ್ಕೆ ಬಂದ ನಂತರ ಹಂಗೆ ತಗೊಂಡಿಲ್ವಾ ನೀವು? ತಗೊಂಡಿಲ್ಲ ಸರ್. ಇವತ್ತೇನು ಮಂಡ್ಯದಲ್ಲಿ ಇಷ್ಟು ಒಂದೇ ಒಂದು ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೀವಿ. ಮುಂದಿನ ಬಾರಿ ಎಲ್ಲ ಕ್ಷೇತ್ರಗಳನ್ನ ಗೆಲ್ತೀವಿ ಅನ್ನೋ ನಂಬಿಕೆ ನಮ್ಮಲ್ಲಿ ಹೆಚ್ಚಿನದಾಗಿದೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೂ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ಕೂಡ, ಮುಖ್ಯಮಂತ್ರಿ ಆದರೆ ಇನ್ನೂ ಪ್ಲಸ್ ಆಗುತ್ತೆ ನಮಗೆ. ನಿಮ್ಮ ಅವರ ಆಶಾಭಾವನೆಗೆ ಒಳ್ಳೇದಾಗಲಿ. ಹಿಂಗೇ ಭಾವನೆಯಲ್ಲಿ ಇಟ್ಕೊಂಡು ಗೆಲ್ತೀವಿ ಅಂತ ಇರಲಿ. ಅದರ ಕುರುಕ್ಷೇತ್ರ ರಿಸಲ್ಟು ಇದ್ದೇ ಇದೆಯಲ್ಲ. ಅವ್ರು ಒಬ್ಬರೇ ಇಲ್ಲ ಸರ್, ಜೊತೆಗೆ BJP ಅವರಿದ್ದಾರೆ. ನಿಮಗೂ ನಮ್ಮ ಸ್ಟ್ರಾಟಜಿ ಬದಲಾಗಿದೆ. ಇವರಿಬ್ಬರು ಒಂದಾಗಿದ್ದಾರೆ ಅಂತ ಇವರಿಬ್ಬರನ್ನ ಹೆಂಗೆ ಎದುರಿಸ್ಬೇಕು ಅನ್ನೋ ಸ್ಟ್ರಾಟಜಿ ಮಾಡ್ಕೊಂಡಿದ್ದೀವಿ. ಆ ಸ್ಟ್ರಾಟಜಿ ಬದಲು ಮಾಡಿಕೊಂಡೇ ಇವ್ರ ಮೇಲೆ ಫೈಟ್ ಮಾಡ್ತಾರದು. ನಾವು ಇವರಿಬ್ಬರು ಒಂದಾದ್ಮೇಲೆ ಎಲ್ಲ ಎಲೆಕ್ಷನ್ ಗೆದ್ದಿದ್ದೀವಿ. ಮನ್ಮೂಲ್ ಹಿಡ್ದಿದ್ದೀವಿ, DCC ಬ್ಯಾಂಕ್ ಹಿಡ್ದಿದ್ದೀವಿ, PLD ಬ್ಯಾಂಕ್ ಹಿಡ್ದಿದ್ದೀವಿ, ಎಲ್ಲದರಲ್ಲೂ ವಾಶ್ಔಟ್ ಮಾಡಿದ್ದೀವಿ. ನಾವು ಕಾರ್ಯಕರ್ತರ ಎಲೆಕ್ಷನ್ನ ಎದೆ ಕೊಟ್ಟು ಮಾಡ್ತೀವಿ. ಅವ್ರು ಮಾಡಲ್ಲ. ಹೆಂಗೆ ಮಾಡ್ತಾರೆ ಮತ್ತೆ ಅವ್ರು ಎಲೆಕ್ಷನ್? ಅವ್ರು ಮಾಡೋದು ಅವ್ರು ಫೋನೇ ಎತ್ತಲ್ಲ. ನೀವು ಎಲ್ಲ ಕ್ಯಾಮ್ರಾ ಆಫ್ ಮಾಡಿ JDS ಕಾರ್ಯಕರ್ತರನ್ನ ಕೇಳಿ, ಸರ್ ಕಾಂಗ್ರೆಸ್ ಅವ್ರ ಕಾರ್ಯಕರ್ತರಿಗೆ ಎಲೆಕ್ಷನ್ ಮಾಡ್ತಾರೆ ಸರ್, ನಮ್ಮವ್ರು ಫೋನೇ ಎತ್ತಲ್ಲ. ಅವರೇ ಹೇಳ್ತಾರೆ ರೀ, ಬಟ್ಟೆ ಹರ್ಕೊಳ್ತಾರೆ ರೀ ಪಾಪ. 2008ರಲ್ಲಿ ಅವ್ರ ಪಕ್ಷ ಲಾಂಚ್ ಆಗಿದಲ್ಲ, ಬಟ್ಟೆ ಹರ್ಕೋತಾರೆ ರೀ ಪಾಪ. ಅವ್ರಿಗೊಂದು ಅಧಿಕಾರ ಕೊಟ್ಟಿದ್ದಾರೆ ಕೇಳ್ರಿ. ನನ್ನ ಕ್ಷೇತ್ರಕ್ಕೆ 350 ಜನನ ನಾನು ನಾಮಿನೇ ಮಾಡಿದ್ದೀನಿ ರೀ. ನನ್ನ ಕ್ಷೇತ್ರದವ್ರನ್ನ ಮನ್ಮೂಲ್ ಅಧ್ಯಕ್ಷರು ಮಾಡಿದ್ದೀನಿ. DCC ಬ್ಯಾಂಕಿಗೆ ಇಬ್ಬರನ್ನ ಗೆಲ್ಸ್ಕೊಂಡಿದ್ದೀನಿ. PLD ಬ್ಯಾಂಕ್ ಅಧ್ಯಕ್ಷನ ನೆನ್ನೆ ಮಾಡಿದ್ದೀನಿ. ಒಬ್ಬ ಗಂಗಾಮತಸ್ಥ ಒಕ್ಕಲಿಗರಲ್ಲಿ ಅವಾಗ ಯಾವ ಹಿಂದುಳಿದವ್ರನ್ನ ಇವತ್ತವರೆಗೂ ಮಾಡಿರಲಿಲ್ಲ. ನಿನ್ನೆ ಗಂಗಾಮತಸ್ಥರು ಮಾಡಿದ್ದೀನಿ. ಒಬ್ಬ ದಲಿತರನ್ನ ಮೂಢ ಅಧ್ಯಕ್ಷನ ಮಾಡಿದ್ದೀನಿ. ನಮ್ಮಲ್ಲಿ ಮೂಢ ಅಧ್ಯಕ್ಷರೆಲ್ಲ ಒಕ್ಕಲಿಗರಾಗ್ತಿದ್ರು. ಮೊನ್ನೆ ನಾನು ಒಬ್ಬ ಪತ್ರಕರ್ತ ಅವ್ರನ್ನ ನಾನು ಮೂಢ ಅಧ್ಯಕ್ಷರು ಮಾಡಿದ್ದೀನಿ. ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷರುಗಳು ಮಾಡಿದ್ದೀವಿ. ನನ್ನ ತಾಲೂಕಿಗೆ 5 ಜನ ಸ್ಟೇಟ್ ಬೋರ್ಡ್ ಅಧ್ಯಕ್ಷರುಗಳು ಮಾಡಿದ್ದೀವಿ. ನಮ್ಮ ಆತ್ಮಾನಂದವ್ರನ್ನ ಒಕ್ಕಲಿಗರ ನಿಗಮದ ಅಧ್ಯಕ್ಷರಾಗಿದ್ದಾರೆ. ವಿಜಯಲಕ್ಷ್ಮಿ ರಘುನಂದ್ ಅಂತ ಒಬ್ಬರು ದಲಿತರು, ಅವ್ರನ್ನ ಸಣ್ಣ ಮತ್ತು ಕೈಗಾರಿಕಾ ಅಧ್ಯಕ್ಷ ಮಾಡಿ. CD ಗಂಗಾಧರನ ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷರು ಮಾಡಿದ್ವಿ. ನನ್ನ ಒಂದು ತಾಲೂಕಿಗೆ ಇಷ್ಟು ಮಾಡ್ಕೊಂಡಿದ್ದೀರಿ. ಅವ್ರು ಏನೋ ಮಾಡಿದಾರೆ ಕೇಳ್ರಿ ಪಾಪ. ಅವ್ರು ಮಾತಾಡ್ತಾರೆ ಪಾಪ. ಅವ್ರು ಕಂಡ್ರೆ ನನ್ನ ಪ್ರೀತಿ ರೀ. ಈ ಥರ ಕಾರ್ಯಕರ್ತರು ನಮ್ಮ ಪಕ್ಷಕ್ಕೆ ಇರಬೇಕು ಅಂತ ಭಾಳ ನನಗೆ ನೋವಾಗುತ್ತೆ. ಅವ್ರಿಗೆ ಈ 2008ರಿಂದ ಒಂದು ಸಣ್ಣ ಅಧಿಕಾರ ಕೊಟ್ಟಿದ್ದಾರೆ ಕೇಳ್ರಿ. ಇನ್ನೂ ಹರ್ಕೋತಾ ಇದ್ದಾರೆ ರೀ ಪಾಪ ಅವರು. ನಮ್ಮದು ಅಂತ. ಲೆಟ್ ಇಟ್ ಬಿ ಜಾಯಿನ್ ಕಾಂಗ್ರೆಸ್, ಅಧಿಕಾರ ಕೊಡ್ತೀವಿ. ಅಂದರೆ ನೀವು ಹೇಳೋದು ಕಾಂಗ್ರೆಸ್ ಆಡಳಿತದಲ್ಲಿ ಕಾರ್ಯಕರ್ತರು ಸುಭಿಕ್ಷವಾಗಿದ್ದಾರೆ. 100% ರೀ, 100%. ಪಾಪ ನಾನು ಪ್ರೀತಿಯಿಂದ ಹೇಳ್ತೇನೆ. ನಾನು ವ್ಯಂಗ್ಯವಾಗಿ ಹೇಳ್ತಲ್ಲ. ನನ್ನ ಕ್ಷೇತ್ರದಲ್ಲಿ ಒಂದೊಂದು ಊರಿಗೆ ಒಕ್ಕಲಿಗರೇ ಡಾಮಿನೇಟ್ ಇರೋರಿಗೆ 40 ಕೋಟಿ ಕೆಲಸ ಆಗ್ತೀನಿ. ಒಬ್ಬ ಕಾರ್ಯಕರ್ತರು ಅವ್ರು ಇವತ್ತು ಜನತಾದಳ ಅಂತಾರೆ ರೀ. ಒಂದು ಅಧಿಕಾರ ಕೊಟ್ಟಿಲ್ಲ. ಮತ್ತು ಚುನಾವಣೆ ಬಂದಾಗ ಅವ್ರು ಪಾಪ ರೀ ಸೋಲ ಮಾಡಿ ಎಲೆಕ್ಷನ್ ಮಾಡ್ತಾರೆ. ಇವ್ರು ಯಾರೂ ಸಿಗೋದೇ ಇಲ್ಲ. ಅವ್ರು ಒರಿಜಿನಲ್ ಕಾರ್ಯಕರ್ತರು. ನನಗೆ ಅವ್ರು ಕಂಡ್ರೆ ಪ್ರೀತಿ. ನನ್ನ ಜನತಾದಳವ್ರು ಸಿಕ್ಕರು, ಅವ್ರು ಯಾರೇ ತಂದ್ರು ನಾನು ಪಟ್ಟಂತ ಫೋನ್ ಮಾಡ್ತೀನಿ. ತಹಸೀಲ್ದಾರ್ ಆಗಬೇಕಾ, AC ಆಗೋಕೆ ಗೋಯಡ್ ಅಂತೀನಿ. ನನ್ನ ಬಗ್ಗೆ ಗೊತ್ತಿಲ್ಲದೆ ಅವ್ರು ಏನು ಬೇಕಾದ್ರೂ ಮಾಡ್ಕೋಬೋದು. ಮೊನ್ನೆ ನಾನು ಲಂಡನ್ಗೆ ಹೋಗ್ತಾಯಿದ್ದೆ. ನನ್ನ ಮೇಲೆ ಸ್ಪರ್ಧಿಸಿದ ವ್ಯಕ್ತಿದು ಬರ್ತಡೇ ಇತ್ತು. 10 ಗಂಟೆ ರಾತ್ರಿ ಫ್ಲೆಕ್ಸ್ ಕಟ್ತಾ ಇದ್ದಾರೆ ಅಂತ ಜನತಾದಳದವ್ರು ಫೋನ್ ಮಾಡ್ರು ನನಗೆ. ನಾನು ನಮ್ಮನ್ನು ಫೋನ್ ಮಾಡಿದೆ, ನಾಳೆ ಅವ್ರು ಬರ್ತಡೇ ಇದೆ ಅಂತ, ಕಟ್ಬೇಡ ನಿಲ್ಲಿಸೋ ಅಂದೆ. ಈತ ಹೋಗಿ ಸ್ಟೇಜಲ್ಲಿ ನನ್ನ ಬೈತಾ ಇದ್ದೆ. ಆ ಕಾರ್ಯಕರ್ತರು ಕಿವಿಲಿ ಹೇಳ್ತಾರೆ, ಅಣ್ಣ ಇಲ್ಲ ಅಣ್ಣ MLA ನಿಲ್ಲಿಸಿದ್ರು. ಏನು ನಿಲ್ಲಿಸಿದ್ರಿ? ಅವ್ರದ್ದು ನಾಳೆ ಬರ್ತಡೇ. 10 ಗಂಟೆ ರಾತ್ರಿ ನಮ್ಮವರು ನಂದು ಫ್ಲೆಕ್ಸ್ನ ಕಟ್ತಾ ಇದ್ರು. ನೀವು ಲಂಡನ್ ಹೋಗ್ತಾ ಇದ್ದೆ ಏರ್ಪೋರ್ಟಲ್ಲಿ. ನನ್ನ ಜನತಾದಳ ಕಾರ್ಯಕರ್ತರು ಫೋನ್ ಮಾಡಿದ್ರು ನನಗೆ, ಅಣ್ಣ ನಮ್ಮ ಲೀಡರ್ ಬರ್ಡೇ ಇದೆ, ನಿಮ್ಮ ಹುಡುಗರು ನಿಮ್ಮ ಫ್ಲೆಕ್ಸ್ ಕಟ್ತಾರೆ. ನಾನು ನಮ್ಮ ಹುಡುಗರು ಫೋನ್ ಮಾಡಿ, ಅವ್ರು ಬೆಳಗ್ಗೆ ಬರ್ತಡೇ ಇದೆ ಕಟ್ಬಿಟ್ರಿ ನಿಲ್ಲಿಸ್ರು ಅಂತ. ಬರ್ತಡೇ ಸ್ಟೇಜಿಗೆ ಬಂದು ಅವ್ರು ನನಗೆ ಬೈತಾ ಇದ್ದ. MLA ದಬ್ಬಾಳಿಕೆ ನೋಡ್ರಿ, ನನ್ನ ಮುಂದೆ ಫ್ಲೆಕ್ಸ್ ಕಟ್ಟಿಸ್ತಾರೆ, ನಾಳೆ ಬೆಳಗ್ಗೆ ಅವ್ರದ್ದು ಹಬ್ಬ ಇರೋದು ಯಾವತ್ತು. ಆ ಪಕ್ಕದ ನೋಡಿ ಬಂದು ಹೇಳ್ದೆ, ಅಣ್ಣ ಇಲ್ಲ ಅಣ್ಣ MLA ಪಾಪ ಸ್ಟಾಪ್ ಮಾಡಿಸಿದ್ರು ಅಂತ. ಅಂದರೆ ಅವ್ರದ್ದು ಕಮಿಟ್ಮೆಂಟ್ ರೀ ಅದು. 350 ಜನಕ್ಕೆ ಅಧಿಕಾರ ಕೊಟ್ಟು ಕೇಳ್ರಿ. 1999ರಲ್ಲಿ ಯಾವಾಗ ನಿರ್ಮಾಣ ಆಯಿತು
ಅಲ್ಲಿಂದ 2 ಸರಿ ಅಧಿಕಾರಕ್ಕೆ ಬಂದಿದ್ದಾರೆ, ಅಧಿಕಾರ ಕೊಟ್ಟಿದ್ದಾರೆ ಕೇಳ್ರಿ, ಕೇಳಿದಾಗ 78 ಕೊಡ್ತೀವಿ ಅಂತ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.